ಟ್ರೈಲರ್. ಒಂದು ಸಿನಿಮಾಗೆ ಅತಿ ಮುಖ್ಯವಾದ ಅಂಶ ಟ್ರೈಲರ್. ದಿನ ಹೋದಂಗೂ ಇದ್ರ ಡಿಮಾಂಡ್ ಜಾಸ್ತಿನೇ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಟ್ರೈಲರ್ನ ನೋಡಿದ ಮೇಲೆ ಜನರಿಗೆ ಹೈಪ್ ಕ್ರಿಯೇಟ್ ಆಗಬೇಕು, ಈ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡ್ಬೇಕಂತ ಫೀಲ್ ಬರಬೇಕು. KGF, ಬಾಹುಬಲಿ, ಕಾಂತಾರ ಈ ತರ ಬೆಸ್ಟ್ ಟ್ರೈಲರ್ಸ್ ನೋಡಿರ್ತೀರಿ. ಆ ಲೆವೆಲ್ ಎಡಿಟಿಂಗ್ ಮಾಡೋದು ದ ಬೆಸ್ಟ್ ಎಡಿಟರ್ಸ್ ಇಂದ ಮಾತ್ರ ಸಾಧ್ಯ. ಬಟ್ ಗೆಸ್ ವಾಟ್, ಹೆಚ್ಚಿನ ಎಡಿಟರ್ಸ್ ಟ್ರೈಲರ್ನ 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ ಅಂಡ್ ಇಟ್ಸ್ ಕಾಲ್ಡ್ ಟ್ರೈಲರ್ ಸ್ಟ್ರಕ್ಚರ್. ಈ ಟ್ರೈಲರ್ ಸ್ಟ್ರಕ್ಚರ್ ಜೊತೆಗೆ 3 ಸೀಕ್ರೆಟ್ ಟಿಪ್ಸ್ನ ವಿಡಿಯೋದ ಎಂಡ್ ಅಲ್ಲಿ ರಿವೀಲ್ ಮಾಡ್ತೀನಿ. ನಿಮ್ಗೂ ಕೂಡ ಟ್ರೈಲರ್ ಎಡಿಟಿಂಗ್ ಮಾಡ್ಬೇಕನ್ಸ್ತಾ ಇದೆ, ಆದ್ರೆ ಎಲ್ಲಿಂದ ಶುರು ಮಾಡೋದು, ಹೆಂಗ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಾ? ಎಲ್ಲದಕ್ಕೂ ಉತ್ತರ ಈ ವಿಡಿಯೋದಲ್ಲಿದೆ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ ಮುಂಚೆ ಒಂದು ಸೂಪರ್ ಆಗಿರೋ ಎಡಿಟಿಂಗ್ ಬಂಡಲ್ ನ ಗಿವ್ ಅವೇ ಮಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಪ್ರೀಸೆಟ್ಸ್, ಫ್ಲಟ್ಸ್, ಟ್ರಾನ್ಸಿಷನ್ಸ್, SFX ಪ್ಯಾಕ್, ಸಿನಿಮ್ಯಾಟಿಕ್ ಓವರ್ಲೇಸ್ ಹಾಗೂ 1000ಕ್ಕೂ ಹೆಚ್ಚು ಎಲಿಮೆಂಟ್ಸ್ ಆಡ್ ಮಾಡಿದ್ದೀನಿ. ಇದಿಷ್ಟನ್ನು ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಈ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಟ್ಸ್ ಅಂತ ಕಮೆಂಟ್ ಮಾಡಿ. ನನ್ನ ಹೆಸರು ಆನಂದ್ ಕಾರ್ವಿ, ನಾನೊಬ್ಬ ಫ್ರೀಲ್ಯಾನ್ಸ್ ವಿಡಿಯೋ ಎಡಿಟರ್. ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಸಿನಿಮ್ಯಾಟಿಕ್ ಸ್ಟೋರಿ ಟೆಲ್ಲಿಂಗ್. ಇದು ಬಂದ್ಬಿಟ್ಟು ಟ್ರೈಲರ್ ಸ್ಟ್ರಕ್ಚರ್. ಇದನ್ನ 5 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿರ್ತಾರೆ. ನಂಬರ್ 1, ದ ಹುಕ್. ಟ್ರೈಲರ್ ಅಥವಾ ಯಾವುದೇ ವಿಡಿಯೋನ ಫಸ್ಟ್ 5 to 10 ಸೆಕೆಂಡ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ರೈಲರ್ನ ಸ್ಟಾರ್ಟಿಂಗ್ ಅಲ್ಲಿ ಶಾಕಿಂಗ್ ವಿಜುವಲ್ಸ್ ಅಥವಾ ಪವರ್ಫುಲ್ ಡೈಲಾಗ್ಸ್ನ ಯೂಸ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, KGF ಟ್ರೈಲರ್ನ ಸ್ಟಾರ್ಟಿಂಗ್ ಅಲ್ಲೇ ಒಂದು ಡ್ರೋನ್ ಶಾಟ್ ಬರುತ್ತೆ. ಅದರಲ್ಲಿ ಸುಮಾರು ಕಾರುಗಳು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇರುತ್ತೆ. ಸೊ ಇದರಿಂದ ಒಂದು ಬಿಗ್ ಸ್ಕೇಲ್ ಕ್ರಿಯೇಟ್ ಆಗುತ್ತೆ. ಬಟ್ ಸಡನ್ ಆಗಿ ಒಂದು ಗರ್ಭಿಣಿ ಹೆಂಗಸು ನೋವನ್ನ ತಡೆಯೋಕ್ಕಾಗದೆ ಜೋರಾಗಿ ಕಿರಿಸ್ತಾ ಇರೋ ಶಬ್ದ ಕೇಳುತ್ತೆ. ಇನ್ನೊಂದು ಕಡೆ ಮೈನಿಂಗ್ ಮಾಡ್ತಾ ಇರೋ ತೋರಿಸ್ತಾರೆ. ಇದಿಷ್ಟು ನಡಿಬೇಕಾದ್ರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಅನಂತ್ ನಾಗ್ ಅವರ ಪವರ್ಫುಲ್ ಡೈಲಾಗ್ ಬರ್ತಾ ಇರುತ್ತೆ. ಇದರಿಂದ ಇಮಿಡಿಯೇಟ್ ಆಗಿ ಜನರಲ್ಲಿ ಯಾರು ಇವನು, ಈ ಜಾಗ ಯಾವುದು, ಏನಾಗ್ತಿದೆ ಇಲ್ಲಿ ಅಂತ ಟೆನ್ಷನ್, ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಈ ತರ ಜನಗಳ ಅಟೆನ್ಷನ್ ಅನ್ನೇ ಗ್ರ್ಯಾಬ್ ಮಾಡೋದಕ್ಕೆ ಹುಕ್ ಅಂತಾರೆ. ಟ್ರೈಲರ್ನ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಇಂಟ್ರೊಡಕ್ಷನ್. ಯಾವುದೇ ಒಳ್ಳೆ ಟ್ರೈಲರ್ನ ನೋಡಿ, ಇಂಟ್ರೋ ಆದ್ಮೇಲೆ ಒಂದು ಪವರ್ಫುಲ್ ವ್ಯಕ್ತಿ ಅಥವಾ ಹೀರೋನ ಇಂಟ್ರೊಡಕ್ಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, KGF ಅಲ್ಲಿ ರಾಕಿನ ಇಂಟ್ರೊಡಕ್ಷನ್ ನೋಡಿ. ಒಬ್ಬ ಚಿಕ್ಕ ಹುಡುಗ ಶೂ ಪಾಲಿಶ್ ಮಾಡೋನು ಯಾರನ್ನು ಬಾಟ್ಲಿಂದ ಹೊಡಿತಾನೆ. ಅವಾಗ ಕ್ಯಾಚ್ ಚೈರೆ ತೆರಕು ಅಂತ ಒಂದು ಡೈಲಾಗ್ ಬರುತ್ತೆ. ಅದಕ್ಕೆ ಅವನು ದುನಿಯಾ ಅಂತಾನೆ. ಇದರಲ್ಲಿ ರಾಕಿ ಚಿಕ್ಕ ವಯಸ್ಸಲ್ಲೇ ಎಷ್ಟು ಪವರ್ಫುಲ್ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಆ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರೋಕ್ಕೆ ಶುರು ಆಗುತ್ತೆ. ಇಂಟ್ರೊಡಕ್ಷನ್ ಆದಮೇಲೆ ನೆಕ್ಸ್ಟ್ ಪಾರ್ಟ್, ರೈಸಿಂಗ್ ಟೆನ್ಷನ್. ಈ ಸೆಕ್ಷನ್ ಅಲ್ಲಿ ನಿಮ್ಮ ಟ್ರೈಲರ್ನ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸಿನಿಮಾದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನಿಮ್ ವ್ಯೂವರ್ಸ್ಗೆ ಕ್ಲೂ ಕೊಡಬೇಕು. ನಿಮ್ ಹೀರೋ ಅಥವಾ ಮೇನ್ ಕ್ಯಾರೆಕ್ಟರ್ಗೆ ಏನ್ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಂತ ತೋರಿಸ್ಬೇಕು. ಸೊ ಈ ಸ್ಟೇಜ್ ಅಲ್ಲಿ ನಿಮ್ಮ ವಿಲನ್ ನ ಎಂಟ್ರಿ ಆಗುತ್ತೆ. ಇಲ್ಲಿ ಫಾಸ್ಟ್ ಕಟ್ಸ್, ಎಕ್ಸ್ಪ್ಲೋಷನ್ಸ್, ರನ್ನಿಂಗ್, ಫೈಟ್ಸ್ ನ ಯೂಸ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಇಂಟೆನ್ಸ್ ಬಿಲ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, KGF ಟ್ರೈಲರ್ ಅಲ್ಲಿ ವಿಲನ್ ನ ಎಂಟ್ರಿ ಒಂದು ವಿಂಟೇಜ್ ಕಾರ್ ನ ಮೂಲಕ ತೋರಿಸ್ತಾರೆ. ಇನ್ನೊಂದ್ ಕಡೆ ಹೀರೋ ಒಂದು ಕೆಟ್ಟ ಜಾಗಕ್ಕೆ ಹೋಗ್ತಾ ಇರೋದು ತೋರಿಸ್ತಾರೆ. ಆ ಜಾಗದ ಮೇಲೆ ಕುತೂಹಲ ಬರ್ಬೇಕಂತ ಅಲ್ಲಿ ನಡೀತಿರೋ ಪ್ರಾಬ್ಲಮ್ಸ್ ಜನರಿಗೆ ಎಷ್ಟು ಟಾರ್ಚರ್ ಆಗುತ್ತೆ ಅಂತ ತೋರಿಸ್ತಾರೆ. ಸೊ ಇದರಿಂದ ವ್ಯೂವರ್ಸ್ಗೆ ಐಡಿಯಾ ಬರುತ್ತೆ, ಜನ ಸ್ಟೋರಿ ಈ ತರ ಇರ್ಬೋದು ಅಂತ ಗೆಸ್ ಮಾಡೋಕ್ ಶುರು ಮಾಡ್ತಾರೆ. ಹೀರೋ ಆ ಜನರನ್ನ ಕಾಪಾಡಕ್ ಹೋಗ್ತಾ ಇದ್ದಾನೆ ಅಂತ. ಸೊ ಇವಾಗ ಹುಕ್ ಆಯ್ತು, ಇಂಟ್ರೊಡಕ್ಷನ್ ಆಯ್ತು, ರೈಸಿಂಗ್ ಟೆನ್ಷನ್ ಆಯ್ತು. ಈಗ ಟ್ರೈಲರ್ನ ಮೇನ್ ಪಾರ್ಟ್, ಕ್ಲೈಮ್ಯಾಕ್ಸ್. ನಿಮ್ಮ ಸಿನಿಮಾದಲ್ಲಿದ್ದ ಟಾಪ್ ಸೀನ್ಸ್, ಪವರ್ಫುಲ್ ಡೈಲಾಗ್ಸ್, ಬಿಗ್ಗೆಸ್ಟ್ ಆಕ್ಷನ್ ಸೀಕ್ವೆನ್ಸ್ನ ಇಲ್ಲಿ ಯೂಸ್ ಮಾಡ್ಕೊಳ್ಬೇಕು. ಈ ಸೆಕ್ಷನ್ ಅಲ್ಲಿ ವಾವ್, ಈ ಸಿನಿಮಾನ ಮಿಸ್ಸೇ ಮಾಡೋಕ್ಕಾಗಲ್ಲ ಅಂತ ಫೀಲ್ ಬರಬೇಕು. ಈ ಸೆಕ್ಷನ್ ಅಲ್ಲಿ ಕಟ್ಸ್ ಫಾಸ್ಟ್ ಇರಬೇಕು, ಮ್ಯೂಸಿಕ್ ಜಾಸ್ತಿ ಇರಬೇಕು ಮತ್ತು ಪವರ್ಫುಲ್ ಆಗಿರೋ ವಿಜುವಲ್ಸ್ ಹಾಕಬೇಕು. ಫಾರ್ ಎಕ್ಸಾಂಪಲ್, KGF ಅಲ್ಲಿ ಹೀರೋ ಎದೆಲ್ ಕಲ್ಲಿದ್ದವನಿಗೆ ಇದೆಲ್ಲ ಅಂಟೋದು ಇಲ್ಲ ಅಂತ ಡೈಲಾಗ್ ಹೊಡಿತಾನೆ. ನಂತರ ಹೈಲಿ ಇಂಟೆನ್ಸ್ ಆಗಿರೋ ಒಂದು ಹ್ಯಾಮರ್ ಶಾಟ್ ಬರುತ್ತೆ. ಅದ್ರ ನಂತರ ಈ ಮೂವಿಯಲ್ಲಿರೋ ಬೆಸ್ಟ್ ಸೀನ್ಸ್, ಆಕ್ಷನ್ ಸೀಕ್ವೆನ್ಸ್, ವೈಡ್ ಶಾಟ್ಸ್, ಜನರ ರಿಯಾಕ್ಷನ್ ನ ಒಂದು ಗ್ಲಿಮ್ಸ್ ಆಗಿ ತೋರಿಸ್ತಾರೆ. ಈ ಸೆಕ್ಷನ್ ಅಲ್ಲಿ ಡೈರೆಕ್ಟರ್ ನೇಮ್, ಆಕ್ಟರ್ಸ್ ನೇಮ್ ಅಥವಾ ರಿಲೀಸ್ ಡೇಟ್ ನ ಯೂಸ್ ಮಾಡ್ಕೊಳ್ಬಹುದು. ಅಂಡ್ ದ ಫೈನಲ್ ಪಾರ್ಟ್, ಔಟ್ರೋ. ಈ ಸೆಕ್ಷನ್ ಅಲ್ಲಿ ನಿಮ್ಮ ಟ್ರೈಲರ್ಗೆ ಒಂದು ಫೈನಲ್ ಟಚ್ ಕೊಡಬೇಕು. ನಿಮ್ಮ ಸಿನಿಮಾದ ಮೇನ್ ಥೀಮ್ ಏನಂತ ಒಂದು ಫೈನಲ್ ಶಾಟ್ ಅಥವಾ ಒಂದು ಪವರ್ಫುಲ್ ಡೈಲಾಗ್ ಇಂದ ತೋರಿಸಬೇಕು. ಫಾರ್ ಎಕ್ಸಾಂಪಲ್, KGF ಅಲ್ಲಿ ತಾಯಿಯ ಒಂದು ಪವರ್ಫುಲ್ ಆದ ಒಂದು ಡೈಲಾಗ್ ಹಾಕ್ತಾರೆ. ಇಲ್ಲಿ ಟ್ರೈಲರ್ ಇನ್ನೂ ಫಾಸ್ಟ್ ಮತ್ತೆ ಪೀಕ್ ಲೆವೆಲ್ಗೆ ಹೋಗುತ್ತೆ. ಸೊ ಇದರಿಂದ ಜನರಿಗೆ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ಈ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡ್ಬೇಕಂತ ಫೀಲ್ ಬಂದೇ ಬರುತ್ತೆ. ಸೊ ಲೆಟ್ಸ್ ಕಮ್ ಟು ದ ಕನ್ಕ್ಲೂಷನ್. ಟ್ರೈಲರ್ನ ಸ್ಟ್ರಕ್ಚರ್ ಅಲ್ಲಿ 5 ಪಾರ್ಟ್ಸ್ ಇರುತ್ತೆ. ದ ಹುಕ್, ಜನರ ಅಟೆನ್ಷನ್ ನ ಗ್ರ್ಯಾಬ್ ಮಾಡಬೇಕು. ಇಂಟ್ರೊಡಕ್ಷನ್, ಹೀರೋ ಅಥವಾ ಮೇನ್ ಕ್ಯಾರೆಕ್ಟರ್ನ ತೋರಿಸ್ಬೇಕು. ರೈಸಿಂಗ್ ಟೆನ್ಷನ್, ಮೂವಿಯಲ್ಲಿರೋ ಪ್ರಾಬ್ಲಮ್ಸ್, ವಿಲನ್ ಎಂಟ್ರಿ, ಆಕ್ಷನ್ಸ್ ಗ್ಲಿಮ್ಸ್ ಆಗಿ ಬರಬೇಕು. ಕ್ಲೈಮ್ಯಾಕ್ಸ್, ಇದರಲ್ಲಿ ಬೆಸ್ಟ್ ಸೀನ್ಸ್, ಡೈಲಾಗ್ಸ್ ಮತ್ತೆ ಮಾಸ್ ಎಂಟ್ರಿ. ಕೊನೆಯದಾಗಿ ಔಟ್ರೋ, ಒಂದು ಸ್ಟ್ರಾಂಗ್ ಶಾಟ್ ಅಥವಾ ಡೈಲಾಗ್ ಟ್ರೈಲರ್ನ ಕ್ಲೋಸ್ ಮಾಡೋದು. 3 ಸೀಕ್ರೆಟ್ ಟಿಪ್ಸ್ನ ವಿಡಿಯೋದ ಕೊನೆಯಲ್ಲಿ ರಿವೀಲ್ ಮಾಡ್ತೀನಂತ ಹೇಳಿದ್ದು. ಟಿಪ್ ನಂಬರ್ 1,
ದ ಮೋರ್ ಯು ವಾಚ್ ದ ಮೂವಿ ದ ಮೋರ್ ಯು ಕ್ಯಾನ್ ಥಿಂಕ್. ಮೂವಿನ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ನೋಡಿ, ಸೊ ದಟ್ ನಿಮಗೆ ಹೊಸ ಹೊಸ ಐಡಿಯಾಸ್ ಬರ್ತಾ ಹೋಗುತ್ತೆ. ಟಿಪ್ ನಂಬರ್ 2, ಮ್ಯೂಸಿಕ್ ಈಸ್ ವೆರಿ ಇಂಪಾರ್ಟೆಂಟ್. ಅದೆಷ್ಟೇ ಚೆನ್ನಾಗಿರೋ ವಿಜುವಲ್ಸ್ ಇದ್ರೂ ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ಥರ ಮ್ಯೂಸಿಕ್ ಇಲ್ದಿರೋ ವಿಜುವಲ್ಸ್ ನೋಡೋದ್ರಲ್ಲಿ ಮಜಾನೇ ಇರಲ್ಲ. ಸೊ ಅದಕ್ಕೆ ಹೇಳ್ತಾರೆ ಮ್ಯೂಸಿಕ್ ಇಸ್ ದ ರಿಯಲ್ ಪವರ್ ಆಫ್ ಟ್ರೈಲರ್. ಟಿಪ್ ನಂಬರ್ 3, ಫೋಕಸ್ ಆನ್ ಇಮೋಷನ್ಸ್ ನಾಟ್ ಸ್ಟೋರಿ. ಟ್ರೈಲರ್ ಅಂದ್ರೆ ಕಂಪ್ಲೀಟ್ ಸ್ಟೋರಿ ಹೇಳೋದಲ್ಲ, ವ್ಯೂವರ್ಸ್ಗೆ ಒಂದು ಸಣ್ಣ ಝಲಕ್ ಕೊಡೋಕೆ. ಎಲ್ಲವನ್ನೂ ರಿವೀಲ್ ಮಾಡೋ ಅವಶ್ಯಕತೆ ಇಲ್ಲ. ಅದ್ರ ಬದಲು ಕ್ಯಾರೆಕ್ಟರ್ನ ಸ್ಯಾಡ್ನೆಸ್, ಹ್ಯಾಪಿನೆಸ್, ಹೋಪ್, ಆಂಗರ್ ಟೋಟಲಿ ಹೇಳ್ಬೇಕಾದ್ರೆ ಎಮೋಷನ್ಸ್ ನ ಒಂದು ಸಣ್ಣ ಗ್ಲಿಮ್ಸ್ ಆಗಿ ತೋರಿಸ್ಬೇಕು. ಒಂದ್ಸಲ ಆಡಿಯನ್ಸ್ಗೆ ಕನೆಕ್ಟ್ ಆಗಿಬಿಟ್ರೆ ಮೂವಿ ಹಿಟ್ ಆಗೋದು ಮಾತ್ರ ಗ್ಯಾರಂಟಿ. ಸೊ ನಂಗೆ ಗೊತ್ತಿದ್ದಷ್ಟು ಟ್ರಿಕ್ಸ್ ನಿಮಗೆ ಹೇಳಿದ್ದೀನಿ, ನಾನು ಕಲಿತಾ ಇದ್ದೀನಿ, ನಿಮ್ಮನ್ನು ಕಲಿಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ಕಲಿಬೇಕಂತಿರೋ ಯಾವುದೇ ಎಡಿಟಿಂಗ್ ರಿಲೇಟೆಡ್ ಟಿಪ್ಸ್ ಬೇಕಂದ್ರು, ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡೋಕೆ ಮಾತ್ರ ಮರಿಬೇಡಿ.